ಗುಂಡ್ಕಲ್ಲಿನ ಹಾಗೆ ನಿಂತ್ಕೊಂಡಿದ್ಯಲ್ಲ, ಯಾಕೆ? ನನ್ ಚಿಕ್ಕ ಮೊಮ್ಮಗಳೆಲ್ಲಿ? ನನ್ಗೇನೋ ಗೊತ್ತಿಲ್ಲ, ನಾನೇನೋ ನೋಡೂ ಇಲ್ಲ. ಆದ್ರೂ ಅವಳ ಬಗ್ಗೆ ನನ್ ಯಾಕೆ ಕೇಳ್ತಿದ್ದೀರಾ? ನೀ ನಿಮ್ಮನೆ ಮನುಷ್ಯಳಲ್ವಾ, ನಿನಗ್ ಗೊತ್ತಿಲ್ದಿರೋದಕ್ಕೆ ಹೇಗ್ ಸಾಧ್ಯ? ಏನಾಯ್ತಜ್ಜಿ? ನಿನ್ ಹೆಂಡ್ತಿನ್ ಕರೆದ್ರೆ ನಿನ್ ಅತ್ಗೆ ಇದ್ದಾಳಲ್ಲ, ನನ್ನ ಹತ್ರ ವಾದ ಮಾಡ್ತಾ ಇದ್ದಾಳೆ. ನಾನೇನ್ ವಾದ ಮಾಡ್ದೆ? ನನಗ್ ಗೊತ್ತಿಲ್ಲ ಅಂದೆ ಅಷ್ಟೇ ಅಲ್ವಾ? ನಮ್ ಮೇಡಮ್ ಕೂಡ ಯಾವತ್ತೂ ಇಷ್ಟ್ ಮಾತಂದಿರ್ಲಿಲ್ಲ. ಅದಕ್ಕೆ ಒಬ್ಬೊಬ್ರು ಹೀಗಿದ್ದೀರಾ. ನಿಮ್ ಹತ್ರ ಅಲ್ಲ, ಮೊದ್ಲು ನನ್ನ ಚಿನ್ನಮ್ಮನ ಹತ್ರ ಮಾತಾಡ್ಬೇಕು. ಎಲ್ಲಿದ್ದಾಳೆ ಪದ್ದು? ನಿಮ್ ಅತ್ತೆಗೆ ಫೋನ್ ಮಾಡಿ ಆ ಮಾತು ಜೋರಾಗಿ ಕೇಳಿಸೋ ತರ ಮಾಡು. ರಿಂಗ್ ಆಗ್ತಿದೆ ಅಜ್ಜಿ. ಚಿನ್ನಮ್ಮ, ನಾನು ಹೇಳಿದ್ದೆ. ನಾನ್ ಹೇಳೋದಲ್ಲ. ಮೊನ್ನೆ ಫೋನ್ ಮಾಡಿದ್ರೆ ನೆನ್ನೆ ಬರ್ತೀನಿ ಅಂದೆ. ಏನಾದ್ರೂ ಅಂದ್ರೆ ನಿಮ್ ಹಾಗೆ ಮಾತ್ ತಪ್ಪಲ್ಲ ಅಂತ ಕತೆ ಹೇಳ್ತೀಯ. ಇನ್ನೂ ಬಂದಿಲ್ಲ, ಎಲ್ಲಿದ್ಯಾ? ನಾನು ಬದುಕಿರ್ಬೇಕಾದ್ರೆ ನಿಮ್ ಮನೆಗ್ ಬರ್ತೀಯ ನೀನು? ಅತ್ತೆ, ಬರ್ತಾ ಇದ್ದೀನಿ ಅತ್ತೆ, ದಾರಿಲೇ ಇದ್ದೀನಿ. ಅರ್ಜೆಂಟಾಗಿ ಒಂದು ಬೇರೆ ಮೀಟಿಂಗಿಗೆ ಹೋಗ್ಬೇಕಾಗಿ ಬಂತು, ಅದಕ್ಕೆ ಒಂದಿನ ತಡ ಆಗೋಯ್ತು. ನಿನ್ನೆ ನಂಬೋದ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ದೇ ಇರೋದಕ್ಕೆ ಏನೋ ಅಂತ ಹೇಳ್ಬಿಟ್ಟು ಸಂಭಾಲಿಸ್ಬಿಡ್ತೀಯ. ಅಯ್ಯೋ ಅತ್ತೆ, ನಾನು ಹೇಳ್ತಿರೋದು ನಿಜನೇ ಅತ್ತೆ. ಮತ್ತೆ ನಿನ್ನ ಚಿಕ್ಕ ಸೊಸೆ ವಿಷಯದಲ್ಲಿ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಸುಳ್ಳ? ಅದು ಏನ್ ಸುಳ್ಳು? ಏನಾ? ನಿಮ್ಮ ಮಧ್ಯೆ ಏನೋ ಮನಸ್ತಾಪ ಇದೆ ಅಂತ ತವ್ರ ಮನೆಯಿಂದ ಅಷ್ಟು ಬೇಗ ಬರಲ್ಲ ಅಂತ ಹೇಳಿದ್ದೆ. ಮತ್ತೆ ಇದೆಲ್ಲ ಸುಳ್ಳು ತಾನೆ? ಆ ವಿಷಯದ ಬಗ್ಗೆ ಈಗೆಲ್ಲ ಯಾಕತ್ತೆ? ಬಿಟ್ಬಿಡಿ ಅದನ್ನ. ಹಾಗ್ ಬಿಟ್ರೆ ಸಂಬಂಧಗಳಿಗೆ ಬೆಲೆ ಏನಿರುತ್ತೆ? ಮನುಷ್ಯನ ಬದುಕಿಗೆ ಅರ್ಥ ಏನಿರುತ್ತೆ? ಏನಣ್ಣ ಇದು? ಅಜ್ಜಿ ಮಾತುಗಳಿಂದ ಈ ಪ್ರಾಬ್ಲಮ್ ಇನ್ನೂ ಕಾಂಪ್ಲಿಕೇಟ್ ಆಗೋ ತರ ಇದೆ. ಎಲ್ಲ ಫೋನಲ್ಲಿ ಯಾಕೆ ಅಂತ ಮನೆಗ್ ಬಂದ್ಮೇಲೆ ಮಾತಾಡ್ಬೋದಲ್ಲ ಅತ್ತೆ ಅವ್ರೆ? ಹೇಳ್ತಿರೋದು ಒಳ್ಳೇದೇ ಅಲ್ವಾ ಅರುಣ್ ಅವ್ರೆ? ಎಷ್ಟೇ ಸಾರಿ ಹೇಳಿದ್ರು ತಪ್ಪಲ್ಲ. ನೀನ್ ಮಾಡಿರೋ ತಪ್ಪನ್ನ ನಾನು ಸರಿ ಮಾಡ್ತೀನಿ. ನಿನ್ನ ಮನೆ ಮರ್ಯಾದೆನ, ಗೌರವನ ನಿನ್ನ ಬದಲು ನಾನು ವಾಪಸ್ ಉಳಿಸಿದೀನಿ. ಅಂದ್ರೆ ಏನ್ ಮಾಡ್ಬಿಟ್ರಿ ಅತ್ತೆ? ನಿನ್ನ ಚಿಕ್ಕ ಸೊಸೆ ರಾಹುಲ್ ಹೆಂಡತಿ ಇನ್ಮೇಲೆ ಈ ಮನೆಯಲ್ಲೇ ಅವಳ ಬಗ್ಗೆ ಹೇಗ್ ಗೊತ್ತಾಯ್ತು ಅತ್ತೆ ನಿಮ್ಗೆ? ಯಾರು ಹೇಳಿದ್ರು? ಒಬ್ರು ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ ಚಿನ್ನಮ್ಮ. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ವಾ? ಆದ್ರೆ ಚಿನ್ನಮ್ಮ, ಒಂದಂತೂ ನಿಜ, ನಿಜವಾಗ್ಲೂ ನಿನ್ನ ಚಿಕ್ಕ ಸೊಸೆ ಬಂಗಾರ. ಆ ಪದ್ಧತಿ, ಆ ವಿಚಾರ, ಮಡಿ ಮೈಲ್ಗೆ ತುಂಬಾ ಒಳ್ಳೆವಳನ್ನೇ ಆರಿಸ್ಕೊಂಡ್ಬಿಟ್ಟಿದ್ಯಾ ನೋಡು. ಕಣ್ಣು ಮುಂದೆ ಓಡಾಡ್ಬೇಕಾಗಿರೋ ಲಕ್ಷ್ಮೀ ದೇವಿನ ಇಷ್ಟು ದಿನ ಹೇಗೆ ಬೇಡ ಅನ್ಕೊಂಡು ದೂರ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಡಿದ್ಯಾ ಚಿನ್ನಮ್ಮ.
ಅವಳ ಬಗ್ಗೆ ನಿಮಗ್ ಪೂರ್ತಿಯಾಗಿ ಗೊತ್ತಿಲ್ಲ ಅತ್ತೆ. ಹೋಗ್ಲಿ ಬಿಡು, ಅದ್ರಲ್ಲಿ ಏನಿದೆ, ಇನ್ನು 3-4 ದಿನ ಇಲ್ಲೇ ಇರ್ತೀನಲ್ವಾ. ಒಬ್ಳ ಬಗ್ಗೆನೇ ಅಲ್ಲ, ಪೂರ್ತಿಯಾಗಿ ಎಲ್ರ ಬಗ್ಗೆನೂ ತಿಳ್ಕೊತೀನಿ ಬಿಡು. ಸರಿ ಬಿಡು, ನೀನ್ ಬೇಗ ಬಾ, ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಎಷ್ಟು ಧೈರ್ಯ ಅವಳಿಗೆ! ಮಡಕೆನಿಟ್ಟು ಕಂಡೀಷನ್ಸ್ ಹಾಕಿದ್ರೂ ಕೂಡ ಇವಳಿಗೆ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ಕೊಟ್ಟಿರೋ ಮಾತಿಗಿಂತ, ಹೆತ್ತ ಮಗು ಪ್ರಾಣಕ್ಕಿಂತ ಪ್ರೀತಿನೇ ಅಂದ್ರೆ ನಾನು ನಮ್ಮ ಅತ್ತೆಗೆ ಭಯ ಪಡ್ತಾ ಇದ್ದೀನಿ ಅಂತ ನನ್ನನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಇವಳೇನಾದ್ರೂ ನಿಜನ ಒಪ್ಕೊಂಡ್ಬಿಟ್ಲಾ? ಇದ್ರಲ್ಲಿ ನಮ್ಮ ಮನೆಯವರೇ ಹೆಲ್ಪ್ ಕೂಡ ಇದೆಯಾ? ಮನೆಗೆ ಹೋಗಿ ನೋಡೋವರೆಗೂ ಆ ನಿಜ ಏನು, ನಾಟಕ ಏನು ಅನ್ನೋದು ಏನು ಗೊತ್ತಾಗಲ್ಲ. ಅಯ್ಯೋ, ಇವಳಿಗಿಂತ ಇವಳ ಸೌಂಡೇ ತುಂಬಾ ಡೇಂಜರಸ್ ಆಗಿದೆ ಪ್ರೀತಿ. ನಿಲ್ಸೋದಕ್ಕೆ ಅಲ್ವಾ ಈ ಸ್ಪ್ರೇ. ಸತ್ತೋದ್ಲಾ? ಇಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾಳೆ. ಪ್ರಜ್ಞೆ ಬರೋದಕ್ಕೆ 1 hour ಬೇಕಾಗುತ್ತೆ. ಹಾ, ಅಂದ್ರೆ ಎಷ್ಟ್ರಲ್ಲಿ ಮೇಡಮ್ ಬಂದ್ಬಿಡ್ತಾರೆ, ಇವಳ ನೋಡ್ಬಿಡ್ತಾರೆ. ಮನೇಲಿರೋ ಸೋದರತೆನೂ ಲೆಕ್ಕಿಸ್ದೆ ಭಾಷಿನ ಹೊರಗಡೆ ಹಾಕ್ತಾರೆ. ಇದೇ ಈ ಎಕ್ಸೈಟ್ಮೆಂಟ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಈ ಪೀಡೆ ಮನೆಯಿಂದ ತೊಲಗ್ತಾ ಇದೆ ಅಂತ ನೆನೆಸ್ಕೊಂಡ್ರೆ ತಗ್ಗೋದೇ ಇಲ್ಲ ಪ್ರೀತಿ. ಇವಳು ಸೈಲೆಂಟ್ ಆಗಿ ಸ್ಟೋರ್ ರೂಮ್ ಅಲ್ಲಿ ಇದ್ರೂ ಆಂಟಿ ಬರೋವರೆಗೂ ನಾವು ಕೇರ್ಫುಲ್ ಆಗೇನೆ ಇರ್ಬೇಕು. ಎಲ್ಲದಕ್ಕಿಂತ ಮುಂಚೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನೀವು ನಿಮ್ ಬಾಯ್ನ, ನಿಮ್ ಟೆನ್ಷನ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅಂದ್ರೆ ಆ ಮುದ್ಕಿ ಕೋಪ ಕಿರ್ಚಾಟ ನೋಡ್ತಿದ್ರೆ ಬೈದಲ್ ತಡಬಿಡಿಸ್ತೀನಷ್ಟೇ. ಆದ್ರೆ ನಿಜ ಯಾಕೆ ಹೇಳ್ತೀನಿ ಪ್ರೀತಿ. ಸರಿ ಬನ್ನಿ, ನಾವು ಜಾಸ್ತಿ ಹೊತ್ತಿಲ್ಲಿರೋದು ಒಳ್ಳೇದಲ್ಲ. ಬನ್ನಿ. ಅಜ್ಜಿ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ ಅಜ್ಜಿ. ಇಲ್ಲ ಅಂದ್ರೇನು? ಏನ್ ನಡೀತಾ ಇದೆ ಮನೆಯಲ್ಲಿ? ರಾಹುಲ್, ಸರಿ ಮಾವಯ್ಯ, ನಾನು ಆಮೇಲೆ ಮಾಡ್ತೀನಿ. ಅಜ್ಜಿ, ಎಲ್ಲೋ ಹೇಳ್ದೆ ಕೇಳ್ದೆ ನಿನ್ ಹೆಂಡತಿ ಎಲ್ಲಿ ಹೋಗಿದ್ದಾಳೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಜ್ಜಿ. ಅವ್ರ ಮನೆಗೂ ಕೂಡ ನಾನು ಫೋನ್ ಮಾಡಿದ್ದೆ, ಅವರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬುದ್ಧಿ ಇದೆಯಾ ಹಾಗೆಲ್ಲ ಮಾತಾಡೋದಿಕ್ಕೆ? ಆ ಹುಡುಗಿ ನಿನ್ನ ಹೆಂಡತಿ, ಏನ್ ಮಾಡ್ತಿದ್ದಾಳೆ, ಎಲ್ಲಿರ್ತಾಳೆ, ನಾವು ಕೇಳೋಕ್ಕೂ ಮುಂಚೆನೆ ನಿನ್ ಉತ್ತರ ಹೇಳ್ಬೇಕು. ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನಿನ್ಗೇನ್ ಹೇಳ್ಬೇಕು? ಬೆಳಗ್ಗೆ ಮನೇಲಿ ಇದ್ಲು ಅಜ್ಜಿ, ನಾನೇ ನೋಡಿದೀನಿ. ಮತ್ತೆ ಇದ್ದ ಹಾಗೆ ಇದ್ದು ಎಲ್ಲೋ ಮಾಯ ಆಗೋಗ್ತಾವಳೆ. ಮನೆಗೇನಾದ್ರು ತಗೊಂಡ್ ಬರೋದಕ್ಕೆ ಹೊರಗಡೆ ಹೋಗಿದ್ದಾಳೇನೋ, ವಾಚ್ಮನ್ ನ ಕೇಳಿ. ಇಲ್ಲ ಡ್ಯಾಡ್, ಅವ್ರು ಕೂಡ ಬೆಳಗ್ಗೆಯಿಂದ ನೋಡಿಲ್ಲ ಅಂತ ಹೇಳಿದ್ರು. ಪದ್ಧತಿ ಅಲ್ಲ ಕಣೋ. ನೀವಿಬ್ರು ಸಂತೋಷವಾಗಿರ್ಬೇಕು ಅಂತ, ನಿಮ್ಮಿಬ್ರ ಜೀವನ ಸುಖವಾಗಿರ್ಬೇಕು ಅಂತ
ಈ ಮನೆಗೆ ಬರೋ ಹಾಗೆ ಮಾಡಿದ್ದು ನಾನು. ಇವಾಗ ನಿನ್ ಹೆಂಡತಿ ಕಾಣಿಸ್ದೆ ಹೋಗಿರೋದಕ್ಕೆ ಅವಳಿಗೇನಾದ್ರೂ ಆದ್ರೆ ನಾನೇ ಕಾರಣ, ನಂದೇ ಜವಾಬ್ದಾರಿ ಆಗುತ್ತೆ. ನಿಮ್ಮ ತಾಯಿ ಮುಂದೆ ಅವಳನ್ನ ನಿಲ್ಸಿ ಇನ್ಮೇಲಿಂದ ಯಾವ ಗಲಾಟೆ ಜಗಳ ಇಲ್ದೇನೆ ಸರಿ ಮಾಡಬೇಕು ಅಂತ ನಾನ್ ಅಂದ್ಕೊಂಡಿದ್ರೆ ಹಠಾತ್ ಆಗಿ ಹೀಗಾಗೋದು ಅಂದ್ರೆ ಹೇಗೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಲೋ ರಾಹುಲ್, ನಿನ್ ಹೆಂಡತಿ ಏನಾಗಿದಳೋ ಎಲ್ಲಿದಳೋ ನಿನಗ್ ಗೊತ್ತಿಲ್ದೇ ಇದ್ರೆ ನಾನ್ ಕಂಡು ಹಿಡಿತೀನಿ ಕಣೋ. ಈ ಮನೇಲಿ ನಿನಗೇನೋ ಗೊತ್ತಿಲ್ದಿರೋ ಹಾಗೆ ಒಳ್ಳೆ ಪೆದ್ದನ್ ತರ ಕೂತ್ಕೋ, ನಾನೇ ಹೋಗಿ ಕಂಡು ಹಿಡಿತೀನಿ. ಅಜ್ಜಿ ನೀವಿರಿ ಅಜ್ಜಿ, ನಾನು ಹೋಗಿ ನೋಡ್ತೀನಿ. ಭಾಷಿಣಿ, ಭಾಷಿಣಿ, ಮಗುನ ಫೋನ್ನ ರೂಮಲ್ಲೇ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದಾಳೆ? ರಾಹುಲ್ 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 ಅದು ಸ್ಟೋರ್ ರೂಮ್ ರಾಹುಲ್. ಇಲ್ಲಿ ಯಾಕಿರ್ತಾಳೆ? ಇದಾಳೋ ಇಲ್ವೋ ಅಂತ ಚೆಕ್ ಮಾಡಿದ್ರೆ ತಪ್ಪೇನು ಇಲ್ವಲ್ಲ? ರಾಹುಲ್ ಎಲ್ಲಿಗೆ ಹೋಗಿರ್ತಾಳೆ? ಪ್ರೀತಿ, ಮೇಡಮ್ ಬಂದ್ರಲ್ಲ, ಆ ಮೂಟೆ ತಂದ್ಬಿಡ್ಲಾ? ಕಟ್ಟನ್ ಬಿಚ್ಲಾ? ಬೇಡ, ವೇಟ್ ಮಾಡಿ, ಬನ್ನಿ. ಎಲ್ಲೋಡು? ಎಲ್ಲಿ? ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿ ಓಡ್ ಹೋದ್ಲಾ ಅಥವಾ ನಿಜ ಹೇಳಕ್ ಧೈರ್ಯ ಇಲ್ಲದೆ ಬಚ್ಚಿಟ್ಕೊಂಡಿದ್ದಾಳ? ನೋಡು, ನೀನ್ ಹೀಗೆ ಭಯ ಪಡಿಸ್ತಾ ಇರೋದ್ರಿಂದಾನೇ ನಿನ್ನ ಸೊಸೆ ಮನೇಲಿರೋದಕ್ಕೆ ಭಯ ಪಡ್ತಾ ಇದ್ದಾಳೆ. ಇವಾಗ ಕೂಡ ನೀನ್ ಬರ್ತಿದ್ಯಾ ಅಂತ ಗೊತ್ತಾಗಿ ಹೊರಟೋಗಿದ್ದಾಳೋ ಏನೋ. ಅವಳು ಭಯ ಪಡೋಂಥವಳಲ್ಲತ್ತೆ. ಅವಳ ನಟನೆ ನಿಜ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ಅತ್ತೆ ಮನೆಗೆ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೇನು ಗೊತ್ತಾಗಲ್ಲ. ನೀವೆಲ್ಲ ಮನೇಲಿದ್ದು ಏನ್ ಮಾಡ್ತಿದ್ದೀರಾ?
ಪ್ರೀತಿ ಮೇಡಮ್ ಮಾತನ್ನ ಕೇಳಿಸ್ಕೊಂಡ್ರೆ ಭಾಷಿಣಿನೇ ಸೊಸೆಯಾಗಿ ಬಂದಿದ್ದಾಳೆ ಅನ್ಕೋತಿದ್ದಾರೆ. ಕ್ಲಾರಿಟಿ ಕೊಟ್ಬಿಡೋಣವಾ? ಬೇಡ ಮನೋಜಕ್ಕ, ಈ ಕನ್ಫ್ಯೂಷನ್ ಇಂದ ನಮ್ಗೆ ಲಾಭ ಇದೆ ಅನಿಸ್ತದೆ. ಅವಳ ಬಗ್ಗೆ ನಿನಗೂ ನನಗೂ ಗೊತ್ತಾಗದೆ ಹೋದ್ರೂ ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತೆ. ಏ ರಾಹುಲ್, ಭಾಷಿಣಿಯಲ್ಲಿ ಹೇಳೋ ಎಲ್ಲಿಂತ? ನಾನಿಲ್ಲಿ ಮನೆ ಸೊಸೆ ಬಗ್ಗೆ ಮಾತಾಡ್ತಾ ಇದ್ರೆ ನೀನೇನು ಆಯಮ್ಮನ್ ಬಗ್ಗೆ ಮಾತಾಡ್ತಾ ಇದ್ಯಾ? ಆಯಮ್ಮನ ಏನ ಮಗುನ ನೋಡ್ಕೊಳ್ಳೋದಕ್ ಬಂದಿದ್ದ ಭಾಷಿಣಿ ಆಯಮ್ಮ ಅಲ್ದೇನೆ ಈ ಮನೆಗ್ ಮಹಾರಾಣಿ ಆಗ್ಬಿಡ್ತಾಳ? ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಬೈದಿದ್ದಕ್ಕೆ ಪೌರುಷದಿಂದ ಮನೆ ಬಿಟ್ಟು ಹೊರಟು ಹೋದ್ಲು. ಮತ್ತೆ ಬರ್ತಾಳಲ್ವೋ ನನಗ್ ಗೊತ್ತಿಲ್ಲ. ಮತ್ತೆ ಸೊಸೆ ಬಂದಿದ್ದಾಳೆ ಅಂತ ಹೇಳ್ದೆ? ಹೌದು, ಬಂದಿದ್ದಾಳೆ. ರಾಹುಲ್ ಜೊತೆ ಸೇರಿ ಸಂತಾನ ವೃತ ಕೂಡ ಮಾಡಿಸ್ದೆ. ನಿನ್ನೆ ರಾತ್ರಿ ಮುಹೂರ್ತ ಇಟ್ಟು ಶೋಭನ ಕೂಡ ಮಾಡಿಸಿದೀನಿ. ಏನತ್ತೆ ಇದು? ಏನ್ ನಡೀತಾ ಇದೆ ಮನೇಲಿ? ನಾನಿಲ್ದೇನೆ ಇದನ್ನೆಲ್ಲ ಹೇಗ್ ಮಾಡಿದ್ರಿ? ಅಂದ್ರೆ ಏನೇ, ನನ್ನೇನ್ ಹೊರಗ್ನೋಳು ಅಂತ ಅನ್ಕೊಂಡಿದ್ಯಾ? ನನ್ಗೆ ಯಾವ ಹಕ್ಕು ಇಲ್ಲ ಅಂತಾನೆ ಹೇಳ್ತಾ ಇದ್ಯಾ? ಅಯ್ಯೋ, ಅದ ಹಾಗಲ್ಲ ಅತ್ತೆ. ನನಗೂ ಒಂದು ಮಾತನ್ನ ಹೇಳ್ಬಹುದಾಗಿತ್ತಲ್ಲ ಅಂತ ಹೇಳಿದೆ. ಏನೋ ಬಿಡಮ್ಮ, ನೀನಿಷ್ಟು ದೊಡ್ಡೋಳ ಆಗ್ಬಿಟ್ಟಿದ್ಯಾ ಅಂತ ಪ್ರತಿಯೊಂದಕ್ಕೂ ನೀನ್ ಅನುಮತಿ ತಗೋಬೇಕು ಅಂತ ಈಗ್ಲೇ ಅಲ್ವಮ್ಮ ನನಗೆ ಗೊತ್ತಾಗಿದ್ದು. ಇನ್ಮೇಲಿಂದ ಬದಲಾಯಿಸ್ಕೋತೀನಿ ಬಿಡು. ಅಂದ್ರೆ ನನ್ನ ಉದ್ದೇಶ ಅದಲ್ಲ ಅತ್ತೆ. ಮತ್ತೆ ಇನ್ನೇನು, ಮಗನಿಗೆ ಮದ್ವೆ ಮಾಡಿಸಿ ಸೊಸೆನ ಒಟ್ಟಿಗಿರೋದಿಕ್ ಬಿಡದೆ ದೂರ ಮಾಡಿ ಗೌರವ ಮರ್ಯಾದೆನ ಮರ್ತ್ ಹೋಗಿ ತವ್ರ ಮನೆಯಲ್ಲಿ ಇರೋದಿಕ್ ಹೇಳೋದಾ? ಇಲ್ಲ ಭಯ ಪಡಿಸಿ ಬೆದರಿಸಿ ಅಧಿಕಾರನ ತೋರ್ಸದ? ಪ್ರೀತಿ, ಒಬ್ಬೊಬ್ರ ಕೋಪನ ಒಳ್ಳೆ ಪೀಕ್ಸ್ ಅಲ್ಲಿದೆ. ಒಳ್ಳೆ ಕರ್ಕೊಂಡ್ ಬರೋಣವಾ? ವೇಟ್ ವನಜಕ್ಕ, ಆಯುಧಾನ ಉಪಯೋಗಿಸೋದಕ್ಕೆ ಎಮೋಷನ್ಗಿಂತ ಟೈಮಿಂಗ್ ಮುಖ್ಯ. ಅತ್ತೆ, ಅವಳ ಬಗ್ಗೆ, ಅವಳು ಮಾಡಿರೋ ಕೆಲ್ಸದ ಬಗ್ಗೆ ನಿಮಗೇನಾದ್ರೂ ಗೊತ್ತಾದ್ರೆ ನನಗಿಂತ ಹೆಚ್ಚಾಗಿ ಆವೇಶದಲ್ಲಿ ಮಾತಾಡ್ತೀರಾ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇಲ್ಲಿವರೆಗೂ 10 ಸಾರಿ ಹೇಳೋದಲ್ಲ. ಗೊತ್ತಿರೋದೇನು ಅಂತ ಹೇಳು. ಅವಾಗ ಏನ್ ಮಾಡ್ಬೇಕೋ ಹೇಗ್ ಮಾಡ್ಬೇಕು ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಭಾಷಿಣಿ ಮನೆಗ್ ಬಂದಿರೋದು ಮಗುಗೋಸ್ಕರ ಅಲ್ಲ ಅಂದ್ರೆ ಅದು ಅಜ್ಜಿ ರಾಹುಲ್ ವೈಫ್ ಬಗ್ಗೆ ಕೇಳ್ತಿದ್ರೆ ಭಾಷಿಣಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವಳು ಹೊರಟೋದ್ಮೇಲೆನೆ ರಾಹುಲ್ ವೈಫ್ ಬಂದಿದ್ದು. ಏನು ತೇಜ, ಏನು ಇದು? ಏನೇನು ಹೇಳ್ತಿದ್ಯಾ ನೀನು? ವಾಗ್ದೇವಿ, ನಿನಗೆ ಅರ್ಥ ಆಗುವ ಹಾಗೆ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಇವಾಗ ನಾವು ಮಾತಾಡ್ಬೇಕಾಗಿರೋದು ಆಗೋಗಿರೋ ವಿಷಯಗಳ ಬಗ್ಗೆ ಅಲ್ಲ. ಕಾಣಿಸದೇ ಇರೋ ಸೊಸೆ ಎಲ್ಲಿದ್ದಾಳು ಅಂತ ತಿಳ್ಕೋಬೇಕು. ಇನ್ನೇನ್ ತಿಳ್ಕೊಳ್ಳೋದು? ಚಿನ್ನಮ್ಮ ಬಂದ್ಲು, ಸೊಸೆ ಓಡ್ ಹೋದ್ಲು. ಎಲ್ಲಿದಳೋ ಯಾಕೆ ಹೋಗಿದಳೋ ನನಗದು ಅನಾವಶ್ಯಕ. ನಾನ್ ಈ ಮನೇಲಿ ಇರಬೇಕಾದ್ರೆ ನಿನ್ನ ಸೊಸೆ ಈ ಮನೆಗೆ ಬರಬೇಕು, ನಮ್ಮೆಲ್ಲರ ಜೊತೆ ಸೇರಿ ಇರಬೇಕು. ಕಾರಣ ಏನೇ ಇದ್ರೂ ನಿನ್ನಿಂದಾನೇ ಹೊರಟು ಹೋಗಿದ್ದಾಳೆ. ನನ್ನ ಮಾತಿಗೋಸ್ಕರ ವಾಪಸ್ ಬಂದಿದ್ದಾಳೆ. ಆ ನಂಬಿಕೆ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ನಿನ್ನ ಸೊಸೆ ಮನೆಗೆ ವಾಪಸ್ ಬರ್ಲಿಲ್ಲ ಅಂದ್ರೆ, ನಮ್ಮೆಲ್ಲರ ಜೊತೆ ಸೇರಿ ಇರ್ಲಿಲ್ಲ ಅಂದ್ರೆ ನಾನು ಸತ್ತ
ಆಂಟಿ ಏನ್ ಪ್ರೀತಿ ಇದು? ಮನೇಲಿ ಏನ್ ನಡೀತಾ ಇದೆ? ಭಾಷಣಿ ಅಲ್ದೆ ಮನೆಗೆ ಹೊಸದಾಗಿ ಬಂದಿರೋ ಸೊಸೆ ಯಾರು? ರಾಹುಲ್ ಯಾರ ಜೊತೆ ಸೇರಿ ವ್ರತ ಮಾಡ್ದ? 2 ದಿನ ನಾನು ಮನೇಲಿ ಇಲ್ದೆ ಹೋಗಿದ್ದಕ್ಕೆ ಯಾಕಿಂತ ಇಶ್ಯೂಸ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟಕ್ಕೂ ಏನ್ ನಡೀತು ಪ್ರೀತಿ? ಕೊನೆ ಪಕ್ಷ ನೀನಾದ್ರೂ ಹೇಳ್ತೀಯಾ? ಹೇಳೋದಲ್ಲ ಆಂಟಿ, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಇಲ್ಲಿವರೆಗೂ ಕ್ರಿಯೇಟ್ ಆಗಿದ್ದ ಕನ್ಫ್ಯೂಷನ್ಗೆ ಪರ್ಫೆಕ್ಟ್ ಕ್ಲಾರಿಟಿ ಕೊಡ್ತೀನಿ. ಏನ್ ಪ್ರೀತಿ ನೀನ್ ಹೇಳ್ತಾ ಇರೋದು? ಹೇಳ್ತಿರೋದಲ್ಲ ಮೇಡಮ್, ನಮ್ ಜೊತೆ ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ ಆಂಟಿ, ಪ್ಲೀಸ್ ಬನ್ನಿ ಆಂಟಿ. ಏನಿದು? ಸ್ಟೋರ್ ರೂಮ್ ಯಾಕೆ ಕರ್ಕೊಂಡ್ ಬಂದ್ರಿ? ಬನ್ನಿ ಆಂಟಿ, ತೋರಿಸ್ತೀನಿ. ಬನ್ನಿ ಆಂಟಿ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಹೊಸದಾಗ್ ಮನೆಗ್ ಬಂದಿರೋ ಸೊಸೆನ ನೋಡ್ತೀರಾ ಮೇಡಮ್? ಯಾರ ಬಗ್ಗೆ ನಿಮ್ಮ ಅತ್ತೆ ಅವರು ಅಷ್ಟೊಂದ್ ಮಾತಾಡ್ತಿದಾರೋ ತಿಳ್ಕೊತೀರಾ ಮೇಡಮ್? ನಿಜ ಗೊತ್ತಿದ್ರು ಕೂಡ ಮನೆಯವರೆಲ್ಲ ಸೈಲೆಂಟ್ ಆಗಿ ಮೇಂಟೈನ್ ಮಾಡಿರೋ ಸೀಕ್ರೆಟ್ ಈ ಮೂಟೆಲಿದೆ.